ಅಪವಿತ್ರವಾಗಿಬಿಡ್ತು ನನ್ನ ಜಪ ಇವತ್ತು ಸೂರ್ಯನ ಅರ್ಗೆ ಅಂತಂದೇಳಿ ಅವತ್ತು ಆ ಕಪ್ಪೆನ ಹಿಂಗೆ ಹಿಂದೆ ಕೆಸ್ಬಿಟ್ಟೆ. ಈ ಕೆರೆ ಒಳಗೆ ಏರಿ ಬಿಡ್ದಾಗ ಕಪ್ಪೆ ಇರಬಾರ್ದು ಅಂತ. ಇವತ್ತು ಆ ಕಪ್ಪೆ ಒಂದೂ ಇಲ್ಲ, ಇವತ್ತೂ ಇಲ್ಲ. ಅದು ಕೆರೆ ಒಳಗೆ ಕಪ್ಪೆ ಇಲ್ಲ, ಅಂಗಳದಾಗ ಇರ್ತವೆ. ಕೆರೆ ಒಳಗೆ ಇವತ್ತು ಮಳೆ ಬಂದಾಗ ಇವತ್ತು ಈ ಬ್ರಾಹ್ಮಣ ಆ ನದಿ ದಾಟಿ ಹೋಗಲಿ, ಅದು ಹೆಂಗೆ ಹೋಗ್ತಾನೆ ನೋಡೋಣ, ಕೊಚ್ಕೊಂಡು ಹೋಗ್ತಾನೆ, ಹಂಗೆ ಅಂತ ತಿರಸ್ಕಾರ ಮಾಡಿದರು. ಅವರೇನು ಮಾಡಿದರು, ನಮ್ಮ ಜನದಲ್ಲಿ ಏನು ಹೇಳ್ತಾರೆ, ಬ್ರಾಹ್ಮಣ ಜನದಲ್ಲಿ ಮಡಿಪಂಚೆ ಅಂತ ಹೇಳ್ತಾರೆ. ಆ ಮಡಿಪಂಚೆಯನ್ನು ಬಿಚ್ಚಿಬಿಟ್ಟು ಆ ಗಂಗೆ ಮೇಲೆ ಹಾಕಿ ಆ ಕಡೆ ದಡಕ್ಕೆ ಹೋಗ್ಬಿಟ್ಟಂತೆ. ಆ ಸಂದರ್ಭದಲ್ಲಿ ಅವ್ರೇನು ಮಾಡಿದರು, ಒಂದು ದಿವಸ ನೋಡಿದರು, 2 ದಿವಸ ನೋಡಿದ್ರು, 3ನೇ ದಿವಸ ಸಿಕ್ಕಾಬಟ್ಟೆ ಇದು ಮಾಡಿ ಗಲೀಜು ಮಾಡಿದ್ದಕ್ಕಾಗಿ ಹಿಂಗೆ ಪಕ್ಕಕ್ಕೆ ತಿರ್ಕೊಂಡ ಸಂದರ್ಭದಲ್ಲಿ ಇವ್ರಿಗೇನು ಮಾಡ್ತು, ಸಿಟ್ಟು ಬಂದುಬಿಡ್ತು. ನೀನು ಸಾಯೋವರೆಗೂ ಹಂಗೆ ಇರಬೇಕು ಅಂತ ಶಾಪ ಕೊಟ್ಬಿಟ್ರು. ಅದು ಅವನಿರೋವರೆಗೂ ಅದನ್ನೇ ಅನುಭವಿಸಿ ಒಂದಿನ ಕಾಲವಾಗಿ ತೀರೋಗ್ಬಿಟ್ಟ. ಆ ಸಂದರ್ಭದಲ್ಲಿ ಊದ್ಗಡ್ಡಿ ಬೆಲ್ಲ ಯಾರ ಹತ್ರ ಸೆಟ್ಟತ್ತ ಇಸ್ಕೊಂಡು ಬಂದು ಆ ಸ್ವಾಮಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿಬಿಟ್ಟು ಬಸವುಗಳಿಗೆ ವಿಭೂತಿ ತಗೊಂಡೋಗಿ ಹಚ್ಚಿ, ಎಲ್ಲ ನೀನೇ ಅಳಿಸೋನು, ನೀನೇ ಉಳಿಸೋನು, ಮಹಾನುಭಾವ ಗುರುವೇ, ನೀನು ದೊಡ್ಡನಪ್ಪ, ನಿನ್ನ ಕೈಯಾಗಿದೆ, ನಾನೇನು ಮಾಡೋಕ್ಕಾಗಲ್ಲ ಅಂತ ಬೇಡ್ಕೊಂಡೆ. ಬೆಳಕರತ್ತಿಗೆ ಅವು 2 ಸುರಕ್ಷಿತವಾಗಿ ಆರೋಗ್ಯವಾಗಿ ಹುಲ್ಲು ರಾತೆಲ್ಲ ತಿಂದಿರೋ ಹುಲ್ಲು ಏನೆಲ್ಲ ನಮೂರ ಆಗ್ತಾ ಆನಂದವಾಗಿ ನಾವು ನೋಡ್ತಾ ಇದ್ವು. ಅವಾಗ ಬಂದು ಅದಕ್ಕೆ ಸ್ವಾಮಿಗೆ ಅಡ್ಡಬಿದ್ದು ನಾನು ಹರಕೆ ತೀರ್ಥಪ್ಪ ತಂದೆ ಅಂತ ಅದೊಂದು ಪವಾಡ ನನಗೆ ಪ್ರತ್ಯಕ್ಷವಾಗಿ ನೋಡಿದ್ವಿ. ನಮಸ್ಕಾರ. ಅವಧೂತ ಪರಿವಾರದವರಿಗೆ ಸುಸ್ವಾಗತ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಿಂದ 33 ಕಿಲೋಮೀಟರ್ ದೂರದಲ್ಲಿ ಧರ್ಮಪುರ ಎಂಬ ಗ್ರಾಮವಿದೆ. ಇಲ್ಲಿ ಶ್ರೀ ಹನುಮಂತ ಮೂರ್ತಿಗಳೆಂಬ ಅವಧೂತರು ಜೀವಿಸಿದ್ದರು. ಇವರ ಮೂಲ ಆಂಧ್ರ ಪ್ರದೇಶದ ಕಲ್ಯಾಣದುರ್ಗ ತಾಲೂಕಿನ ಕಣೇಕಲ್ ಹತ್ತಿರದ ಗರುಡಚೇಡು ಎಂಬ ಗ್ರಾಮ. ಹಾಗಾಗಿ ಇವರಿಗೆ ಗರುಡಚೇಡು ಹನುಮಂತ ಮೂರ್ತಿಗಳೆಂದು ಕರೆಯುತ್ತಿದ್ದರು. ಬ್ರಾಹ್ಮಣರಾದ ಇವರು ಸಾಧನೆಯನ್ನು ಎಲ್ಲಿ ಮಾಡಿದರೆಂಬ ಐತಿಹ್ಯವಿಲ್ಲ. ಧರ್ಮಪುರಕ್ಕೆ ಬರುವಾಗಲೇ ಸಾಧನಾ ಸಿದ್ಧಿಗಳು ಇವರದ್ದಾಗಿದ್ದವು. ಇಲ್ಲಿಗೆ ಬಂದ ನಂತರ ಕೆಲವರ ಕುಚೇಷ್ಟೆಗಳಿಂದ ಬೇಸರವಾಗಿ ಅನಿವಾರ್ಯವಾಗಿ ತಮ್ಮ ಚಮತ್ಕಾರಗಳನ್ನು ತೋರಿಸಬೇಕಾಯಿತು. ಅಂದಿನಿಂದ ಇವರ ಬಗ್ಗೆ ಭಯ ಭಕ್ತಿ ಮೂಡಿ ಶಿಷ್ಯರಾದವರು ಬಹಳಷ್ಟು ಮಂದಿ. ಮೂಲತಃ ವೈಷ್ಣವರಾಗಿದ್ದು ಅದ್ವೈತ ಸಾಧನೆ ಮಾಡಿ ಭಕ್ತರಿಗೆ ಮುಕ್ತಿ ಮಾರ್ಗವನ್ನು ಹೇಳಿಕೊಟ್ಟವರು ಇವರು. ಈಗಲೂ ಕೂಡ ಧರ್ಮಪುರದ ಗದ್ದಿಗೆಯಲ್ಲಿ ಬಯಸಿ ಬಂದವರಿಗೆ ಆಶೀರ್ವದಿಸುತ್ತಾ ಚಮತ್ಕಾರಗಳನ್ನು ತೋರಿಸುತ್ತಿದ್ದಾರೆ. ಇಂತಹವರ ಪುಣ್ಯ ಸ್ಥಳಗಳನ್ನು ನೋಡುವುದೇ ನಮ್ಮೆಲ್ಲರ ಸೌಭಾಗ್ಯ. ನನ್ನ ಹೆಸರು ಗುಂಡಪ್ಪ ಅಂತ. ಇದೇ ಧರ್ಮಪುರ ಗ್ರಾಮ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇಲ್ಲಿ ಒಬ್ಬ ಮಹಾಮಹಿಮರಾಗಿ ಹನುಮಂತ ಮೂರ್ತಿಗಳು ಅಂತ ಬಂದು ನೆಲೆಗೊಂಡಾಗ ಕೆಲವು ಭಕ್ತಾದಿಗಳು ಇವರು ಯಾರೋ ಏನೋ ಬಂದುಬಿಟ್ಟು ಸ್ವಾಮಿಗಳು ಇವ್ರು ಯಾಕೆ ಬಂದರು ಏನು ಅಂತ ಅವ್ರ ಬಗ್ಗೆ ಸ್ವಲ್ಪ ತಿರಸ್ಕಾರವಾಗಿ ಮಾತನಾಡಿದೆವು. ಅವರು ತಿರಸ್ಕಾರ ಆಯ್ತಲ್ಲ ಅಂತ ಹೇಳಿ ಕೆಲವಾರು ಪವಾಡುಗಳನ್ನ ತೋರಿಸಿದ್ದಾರೆ. ಈಗ ಹಿಂಗೆ ಭಿಕ್ಷಕ್ಕಾಗಿ ಇಲ್ಲಿ ಧರ್ಮಪುರದ ಹೋಬಳಿಯಲ್ಲಿ ಅಲ್ಲದ್ದೀವ್ ಅಂತ ಒಂದು ಗ್ರಾಮ ಇದೆ, ಕಂಡೇನಹಳ್ಳಿ ಅಂತ, PD ಕೋಟೆ ಅಂತ ಒಂದು ಗ್ರಾಮ. ಬೆಳಿಗ್ಗೆದ್ದು ಅವರು ಸುಮ್ಮನೆ ಹೋಗ್ತಾಯಿದ್ರು ಕೇರಿಗೆ, ಭಕ್ತಾದಿಗಳು ಕೊಟ್ಟಿದ್ದೆಲ್ಲ ಇಸ್ಕೊಂಡು ಬರ್ತಾಯಿದ್ರು. ಬರ್ಬೇಕಾದ್ರೆ ಒಂದು ಸರ್ಪ ಬಂದುಬಿಟ್ಟು ಭುಜದ ಮೇಲೆ ಕೂತ್ಕೊಂಡ್ಬಿಡ್ತು. ಹಿಂಗೆ ಭುಜದ ಮೇಲೆ ಕೂತ್ಕೊಂಡಾಗ ಏನು ರೀ ಇವ್ರು ಯಾರೋ ಈ ತಾತ ಏನಪ್ಪ ಈ ಹಾವು ಮೈ ಮೇಲೆ ಹತ್ಕೊಳ್ಳೋದೆ, ಈ ತಾತ ಸುಮ್ಮನೆ ಹೋಗ್ತಾನೆ, ಆ ತಾತ ಕಾಣುತ್ತೋ ಇಲ್ವೋ ಭಗವಂತ ಅಂತಂದು ಹೇಳಿ ಯಾರೋ ಜನ ಹೇಳಿ ಸ್ವಾಮಿ ಆವೈತೆ ಸ್ವಾಮಿ ಮೇಲೆ ಕೆಡವ್ರಿ ಜಪಾನ ಅಂದರು. ಅವ್ರು ಯಾವುದಕ್ಕೂ ಜಗ್ದಂಗೆ ಬಂದು ನಿಂತರು. ಆ ಸಂದರ್ಭದಲ್ಲಿ ವಿಶೇಷವಾದ ಮಳೆ ಬಂದು ಧರ್ಮಪುರ ಕೆರೆ ಕೋಡಿ ಬಿದ್ದುಬಿಡ್ತು. ಕೋಡಿ ಬಿದ್ದಾಗ ಹೊಸ ನೀರಿಗೆ ಸಿಕ್ಕಾಬಟ್ಟೆ ಮೀನುಗಳು ಬಂದ ಸಂದರ್ಭದಲ್ಲಿ ಇವರೇ ಮಾಡಿಬಿಟ್ರು, ಹೋದ್ರು ನಿಂತ್ಕೊಂಡು ನೋಡಿದರು. ಈ ಜನಗಳಿಗೆ ಏನಾದರೂ ಒಂದು ಬುದ್ಧಿ ಕಲಿಸ್ಲೇಬೇಕಲ್ಲ, ಪ್ರಾಣಿ ಹಿಂಸೆ ಮಾಡ್ತಾರಲ್ಲ ಅಂತಂದು ಹೇಳಿಬಿಟ್ಟು ಆ ಮೀನು ಇವರೇ ಅವ್ರಿಗೆ ಬಿಡ್ದಂಗೆ ಸುಮ್ಮನೆ ಅವ್ರ ಪವಾಡದ ದೃಷ್ಟಿಯಿಂದ ಜೋಳಿಗೆಗೆ ಹಾಕ್ಕೊಂಡ್ರು. ನಮಗೆ ಈ ಬ್ರಾಹ್ಮಣ ಅಂತ ನಾಮ ಇಕ್ಕೋಣವನೇ, ನಮಗೊಂದು ಮೀನು ಬಿಡಲಿಲ್ಲ, ಎಲ್ಲ ಅವನ ಜೋಳಿಗೆ ಹೋದು ಹಿಡ್ಕೊಂಡಲ್ಲಿ ಅವ್ನು ನೋಡಿ ಕಟ್ಟಾಕ್ರಲ್ಲ ಹೇಳ್ತೀನಿ.
ಅಂತಂದೇಳಿ ಜನಗಳು ಹೋಗಿ ಅವ್ಯವಸ್ಥೆ ಮಾಡಿ ಹಿಡ್ಕೊಂಡು ಅವ್ರಿಗೆ ಹಿಂಸೆ ಕೊಟ್ಟಾಗ ಆ ಸಂದರ್ಭದಲ್ಲಿ ಜೋಳಿಗೆಗಳಿಗೆಲ್ಲ ಹೊಡೆದಾಗ ಬರೀ ತಾಳೆಗರಿ ಆಗಿತ್ತಂತೆ. ಅದರಲ್ಲಿ ಶ್ರೀರಾಮ್ 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 ಅಂತ ನಾಮಸ್ಮರಣೆ ಬರೆದಿತ್ತಂತೆ. ಅದನ್ನೆಲ್ಲ ಜನ ನೋಡಿಬಿಟ್ಟು ಇವ್ರು ಯಾರೋ ಮಹಾತ್ಮರು, ಇನ್ಮೇಲೆ ಇವ್ರು ಸುದ್ದಿಗೆ ಹೋಗೋದು ಬೇಡ, ನಾವು ಅವ್ರಿಗೆ ಗುರುಗಳಿಗೆ ಸೇವೆ ಮಾಡ್ಕೊಂಡು ಇರಬೇಕು ಅಂತ ಕೆಲವು ಶಿಷ್ಯರು ಅದನ್ನು ಸಾಧಿಸ್ಕೊಂಡು ಬಂದವರು ಸ್ವಾಮಿ ಈ ಧರ್ಮಪುರದ ಗ್ರಾಮದಲ್ಲಿ. ಇವರು ಮೊದಲು ಬಳ್ಳಾರಿ ಜಿಲ್ಲೆ ಗರುಡಚೋಡು ಅಂತ ಒಂದು ಗ್ರಾಮ. ಆ ಗರುಡಚೋಡು ಗ್ರಾಮದಲ್ಲಿ ಸ್ವಾಮಿಗಳು ಆಗಿ ಪವಾಡಗಳನ್ನು ತೋರಿಸ್ದೆ ಸುಮ್ಮನೆ ಗುರು ಧ್ಯಾನ ಮಾಡ್ಕೊಂಡು ಇದ್ದರು. ಕೆಲವಾರು ಜನಗಳು ಏನು ಮಾಡಿದರು, ಇವರು ಏನು ಭಾರಿ ಬ್ರಾಹ್ಮಣ, ಬೆಳಕರತ್ತಿಗೆ ಲಿಂಗದ ಪೂಜೆ ಮಾಡ್ತಾನೆ, ಮಡಿ ಒಳ್ಳಿ ಬಟ್ಟೆ ಉಟ್ಕೊಂಡು ಹೋಗ್ತಾನೆ, ಹಂಗೆ ಹಿಂಗೆ ಅಂತ ನಿಂದನೆ ಮಾಡಿಬಿಟ್ರು. ನಿಂದನೆ ಮಾಡಿದಾಗ ಆ ಸಂದರ್ಭದಲ್ಲಿ ಏನಾಯಿತು, ವಿಶೇಷವಾದ ಒಂದು ಮಳೆ ಬಂದುಬಿಡ್ತು. ಮಳೆ ಬಂದಾಗ ಇವತ್ತು ಈ ಬ್ರಾಹ್ಮಣ ಆ ನದಿ ದಾಟಿ ಹೋಗಲಿ, ಅದು ಹೆಂಗೆ ಹೋಗ್ತಾನೆ ನೋಡೋಣ, ಕೊಚ್ಕೊಂಡು ಹೋಗ್ತಾನೆ, ಹಂಗೆ ಹಿಂಗೆ ಅಂತ ತಿರಸ್ಕಾರ ಮಾಡಿದರು. ಅವರೇನು ಮಾಡಿದರು, ನಮ್ಮ ಜನದಲ್ಲಿ ಏನು ಹೇಳ್ತಾರೆ, ಬ್ರಾಹ್ಮಣ ಜನರಲ್ಲಿ ಮಡಿಪಂಚೆ ಅಂತ ಹೇಳ್ತಾರೆ. ಆ ಮಡಿಪಂಚೆಯನ್ನು ಬಿಚ್ಚಿಬಿಟ್ಟು ಆ ಗಂಗೆ ಮೇಲೆ ಹಾಕಿ ಆ ಕಡೆ ದಡಕ್ಕೆ ಹೋಗ್ಬಿಟ್ಟಂತೆ. ಆ ಕಡೆ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡು ಅಲ್ಲಿಂದ ಇವರೆಲ್ಲ ಸಿಕ್ಕಾಬಟ್ಟೆ ಭಗವಂತ ಇವ್ರು ಯಾರೋ ಮಹಾತ್ಮರು ಕಣಪ್ಪ, ಇವ್ರು ದೊಡ್ಡವ್ರು ಕಣಪ್ಪ, ಈ ಗುರುಗಳು ಹಂಗೆ ಹಿಂಗೆ ಅಂದ್ರೆ ಇಂಥ ಜನದಲ್ಲಿ ಇರಬಾರ್ದು ನಾವು, ಎಲ್ಲ ನಮ್ಮ ದೇಶದ ಸಂಚಾರ ಹೋಗುತ್ತೆ, ಸಂಸಾರ ಬಂಧು ಬಾಂಧವನ್ನೆಲ್ಲ ತ್ಯಜಿಸಿಬಿಟ್ಟು ಅವರು ಪ್ರಪಂಚ ಸಂಚಾರ ಮಾಡ್ತಾ ಬಂದುಬಿಟ್ರು. ಅಲ್ಲಿಂದಲೂ ಸಂಚಾರ ಮಾಡ್ಕೊಂಡೆ ಬಂದು ಧರ್ಮಪುರದಲ್ಲಿ ನೆಲೆಗೊಂಡ್ರು. ಧರ್ಮಪುರದಲ್ಲಿ ನೆಲೆಗೊಂಡಾಗ ಇಲ್ಲಿ ಅನೇಕ ಜನಗಳಿಗೆ ಇವ್ರು ಯಾರೋ ಬಂದವ್ರೆ ಇಲ್ಲೊಂದು ಸಣ್ಣದೊಂದು ಚಿಕ್ಕ ದೇವಸ್ಥಾನ ಮಂಟಪ ಇತ್ತು. ಆ ಮಂಟಪದಲ್ಲಿ ಏನೂ ಇರಲಿಲ್ಲ. ಆ ಮಂಟಪದಲ್ಲಿ ಬಂದು ಸೇರಿಕೊಂಡು ಅವರು ಅನೇಕ ಬೆಳಿಗ್ಗೆ ಸಾಯಂಕಾಲ ಸ್ನಾನ ಮಾಡ್ತಾ ಇದ್ದರು. ಇಲ್ಲಿ ಕೆಲವು ಜನ ನಿಂದಕರಿದ್ದರು, ಅವ್ರು ನಿನ್ಸೋರು, ಈ ಸೀಮೆ ಕಿಲ್ದರೆ ಬ್ರಾಹ್ಮರು ಏನು ಮಾಡಿದ್ದೆ ಹಂಗೆ ಹಿಂಗೆ ಅಂತ. ಅವ್ರೇನು ಮಾಡಿದ್ರು, ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ಅರಿಗೆ ಬಿಡಬೇಕಾಯ್ತಲ್ಲ, ಅರಿಕೆ ಬಿಡೋ ಸಂದರ್ಭದಲ್ಲಿ ಒಂದು ಆ ಕಡೆ ಗಣಪತಿ ದೇವಸ್ಥಾನ, ಈ ಕಡೆ ಆಂಜನೇಯನ ದೇವಸ್ಥಾನ, ಆ ಕಡೆ ಬಾವಿ, ಆ ಬಾವಿಗೆ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಧ್ಯಾನ ಮಾಡೋದು, ಗುರು ಧ್ಯಾನ ಮಾಡ್ತಿದ್ರು. ಮಾಡುವ ಸಂದರ್ಭದಲ್ಲಿ ಯಾರೋ ಒಬ್ಬ ಮನುಷ್ಯ ಇದೇ ಧರ್ಮಪುರ ಗ್ರಾಮದವನು ಅಲ್ಲಿ ತಾಂಬೂಲ ಹಾಕ್ಕೊಂಡು ಅಲ್ಲಿ ಭೂಮಿ ಮೇಲೆ ಎಲ್ಲ ಚಿಮ್ಮಿಸ್ಬಿಟ್ಟ. ಆ ಸಂದರ್ಭದಲ್ಲಿ ಅವ್ರೇನು ಮಾಡಿದರು, ಒಂದು ದಿವಸ ನೋಡಿದರು, 2 ದಿವಸ ನೋಡಿದ್ರು, 3ನೇ ದಿವಸ ಸಿಕ್ಕಾಬಟ್ಟೆ ಗಲೀಜು ಮಾಡಿದ್ದಕ್ಕಾಗಿ ಹಿಂಗೆ ಪಕ್ಕಕ್ಕೆ ತಿರ್ಕೊಂಡ ಸಂದರ್ಭದಲ್ಲಿ ಇವ್ರಿಗೇನು ಮಾಡ್ತು, ಸಿಟ್ಟು ಬಂದುಬಿಡ್ತು, ನೀನು ಸಾಯೋವರೆಗೂ ಹಂಗೆ ಇರಬೇಕು ಅಂತ ಶಾಪ ಕೊಟ್ಬಿಟ್ರು. ಆ ಸಂದರ್ಭದಲ್ಲಿ ಅವ್ರ ಬಂಧು ಬಾಂಧವರೆಲ್ಲ, ಸ್ವಾಮಿ ತಿಳುವಳಿಕೆಲ್ಲ ಮಾಡೋ ನಾವು ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡ್ರಿ, ದಯವಿಟ್ಟು ನಮ್ಮ ಹುಡುಗನ ಮಾಮೂಲಿ ಹೆಂಗಿತ್ತಂಗೆ ಮಾಡಿದ್ವಿ. ಆರಾಮನಿದರು ಗುರು ಕಾಯೋನು, ಗುರು ಮನಿದರೆ ಯಾರೂ ಕಾಯುವುದಿಲ್ಲ, ಗುರು ಶಾಪ ಅನುಭವಿಸ್ಲೇಬೇಕು ನೀವು ಅಂತ ತೀರ್ಮಾನ ಮಾಡಿ ಅದೇ ಬಂದುಬಿಟ್ರು. ಅದೇ ಒಂದು ಸಂದರ್ಭದಲ್ಲಿ ಅವರು ಹಿಂದೆ ಇತಿಹಾಸದಾಗೆ ಇಲ್ಲಿ ಶಾನ್ಭೋರು ಅಂತ ಇದ್ದರು. ಆ ಶಾನ್ಭೋರ್ ಮನೆ ನೆಂಟಸ್ಥಾನ ಮಾಡಿದಂತೆ ಯಾವುದೋ ಒಂದು ಕಾಲದಲ್ಲಿ. ಆ ಸಂದರ್ಭದಲ್ಲಿ ಇವತ್ತು ಆ ಶಾನ್ಭೋರು ಸೇರ್ಕೊಂಡು ಒಂದು ಮಂಟಪ ಸ್ಥಾಪನೆ ಮಾಡಿದರು. ಅವರು ಕಾಲುವಾಗ ಸಂದರ್ಭ ಬಂದುಬಿಡ್ತು, ವಯಸ್ಸಾಗ್ಬಿಡ್ತಲ್ಲ. ಅವಾಗ ಇನ್ನೇನು ಮಾಡ್ತು, ಗ್ರಾಮದಾಗ ಯಾರು ಇದ್ದಾರೆ ಕೆಲವು ಜನ ಶಿಷ್ಯರನ್ನೆಲ್ಲ ಕರೆಸ್ಕೊಂಡು ಅವರಿಗೆಲ್ಲ ಬೋಧನೆ ಕೊಟ್ಟು ಅವರಿಗೆಲ್ಲ ಗುರು ದೀಕ್ಷೆ ಮಾಡಿಬಿಟ್ಟು, ನೋಡಪ್ಪ ನಾನು ಇನ್ನು 3 ದಿವಸ ಕಾಲವಾಗ್ತೀನಿ, ಈ ಮಂಟಪದ ಬಾಗಿಲು ಯಾರೂ ತೆಗಿಬಾರ್ದು ಅಂತಂದು ಹೇಳ್ಬಿಟ್ಟು ತಪಸ್ಸಿಗೆ ಕುತ್ಕೊಂಡ್ಬಿಟ್ಟು, ಆಮೇಲೆ 3 ದಿನದ ಮೇಲೆ ತೆಗೆದ ಮೇಲೆ, ನೋಡಪ್ಪ ಭಕ್ತರೇ ಬಂದಿದ್ದೀರ ಶಿಷ್ಯರ, ನಾನು ಇವತ್ತು ಕಾಲು ಹಾಕ್ತೀನಿ, ಅಗ್ನಿ ಪ್ರವೇಶ ಮಾಡ್ತೀನಿ ಅಂತಂದು ಈಗ ಅವ್ರೇನು ಮಾಡಿಬಿಟ್ಟು ಒಂದು ಲಂಗೋಟಿ ಅಂತ ಇಟ್ಕೊತಾರೆ. ಮೊದಲು ಲಂಗೋಟಿ ಅಂತಲೇ ಅಂತ ಇವೆಲ್ಲ ಹತ್ರದ ಅಂತ ಚಡ್ಡಿ ಪಡ್ಡಿ ಇವೆಲ್ಲ ಬೇಕಿಲ್ಲ, ಲಂಗೋಟಿ ಇಟ್ಕೊಂಡು, ನೋಡಪ್ಪ ನನ್ನಲ್ಲಿ ಏನಿಲ್ಲ, ಬಿಟ್ಟರೆ ಏನೂ ಇಲ್ಲ, ಈಗ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ, ಗಂಧದ ಕಟ್ಟಿ ದೇವಸ್ಥಾನ ಮಂಟಪದ ಮುಂದೆ ಇಟ್ಬಿಟ್ಟು ನಾನು ಪ್ರವೇಶ ಮಾಡ್ತೀನಿ. ಆವಾಗ 5 ಸುತ್ತು ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ ಸೂರ್ಯನಿಗೆ ಕೈ ಮುಗಿದು ಪ್ರವೇಶ ಮಾಡಿ ಹೋಗಿ ಅಲ್ಲಿ ನಿಂತ್ಕೊಂತು. ಅದಷ್ಟೇ ಅದು ಯಜ್ಞ ಕುಂಡ ಆಗೋಗ್ಬಿಡ್ತು. ಅವರು ಕಾಲುವಾಗೋದಕ್ಕಿಂತ ಮುಂಚೆಯಲ್ಲಿ ಏನು ಹೇಳಿದರು, ನೋಡಪ್ಪ ಈ ಬೂದಿ ಇದೆಯಲ್ಲ ಗಂಗೆ ಬಿಡಬೇಕು, ಬಿಡೋ ಸಂದರ್ಭದಲ್ಲಿ ಒಂದು ಬೆಳ್ಳಿ ನಿಂಬೆಹಣ್ಣು ಸಿಗುತ್ತೆ. ಈ ಊರಿಗೆ ಏನಾದರೂ ಕಷ್ಟ ಬಂದು ಕಾಲರ ಬರಲಿ, ದನಗಳಿಗೆ ಸೆಪ್ಪೆ ಜಡ ಕಾಯಿಲೆ ಬರಲಿ, ಇನ್ನೊಂದು ಏನಾದರೂ ಮಳೆ ಬೆಳೆಯಲ್ಲಿ ಅಭಾವಕ್ಕೆ ಬಂದರೆ 5 ಜನ ಜಂಗಮರನ್ನು ಕರೆಸಿಬಿಟ್ಟು ಅವರಿಗೆ ಭೋಜನಕ್ಕೆ ವ್ಯವಸ್ಥೆ ಮಾಡಿ ಒಂದೊಂದು ಉಡುಗೊರೆ ಕೊಟ್ಟು, ಇಷ್ಟೆಲ್ಲ ಮಾಡಿರಿ, ಅನ್ನ ಸಂತರ್ಪಣೆ ನಿಮ್ಮ ಕೈಲಾದರೂ ಮಾಡಿರಿ, ಇದ್ರ ಪಂಚಾಮೃತ ಮಾಡಿ ಅದನ್ನು ನನ್ನ ಸನ್ನಿಧಿಯಾಗ ಹಂಚಿರಿ, ನಿಮ್ಗೆ ಏನಿದೆ ನನಗಿರಲಿ ಅಂತಂದೇಳಿ ಊರಿನ ಜನಕ್ಕೆ ಹೇಳಿದರು. ಆ ಸಂದರ್ಭದಲ್ಲಿ ಎಲ್ಲರೂ ಹೋದರು. ಅದು ತಿರ್ಗಾ ಊರಿನ ಜನ ಹೋಗಿ
ಆ ಬೂದಿ ಎಲ್ಲ ತಗೊಂಡು ಗಂಗೆ ಕಾಣಿಸ್ಬಿಟ್ಟು ಆ ನಿಂಬೆಹಣ್ಣು ತಂದು ಹೊಸ ಕುಂಬಾರದೊಂದು ಕುಡಿಕೆ ತಂದು ಅದರೊಳಗೆ ಗಂಗೆ ಹಾಕಿ ಅಕ್ಷತೆ ಹೂವು ತುಳಸಿ ಪತ್ರೆ ಎಲ್ಲ ಹಾಕಿ ಇದನ್ನು 3 ಮೆಟ್ಲು ಮಾಡ್ತಾರೆ ಮಾಡಿ ಇದನ್ನ ಗದ್ಯ ಮಾಡಿ ವರ್ಷಕ್ಕೊಂದು ಸಾರಿ ಈ ಕಾರ್ಯಕ್ರಮನ ನೀವು ಸದಾ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದರು. ಹಿಂದಿನ ದಟ್ಟಿ ಎಷ್ಟೋ ಜನ ಅವರು ಇವತ್ತಿನ ಇದರಿಂದರಲ್ಲ ಸುಮಾರು 2 ಕೃತಿಯುಗದವರು ಕೃತಿಯುಗದಾಗ ಬಂದಾರಂಥವ್ರು. ಇವಾಗ ಕೃತಿಯುಗ ದ್ವಾಪರ ಯುಗ ಕಲಿಯುಗ ಬಂದುಬಿಡ್ತಲ್ಲ, ಈ ಕಲಿಯುಗದಾಗ ಈ ಮಹಾನ್ ಭಾವನದು ಸೇವೆ ಇಷ್ಟು ನಾವು ಮಾಡ್ತಾಯಿದ್ವಿ. ಇವ್ರಿಗೆ ವರ್ಷಕ್ಕೊಂದು ಸಾರಿನ ನಾವೇನು ಮಾಡ್ತೀವಿ, ಅವತ್ತು 4 ಜನದ ಹತ್ರ ಭಿಕ್ಷೆ ಬಿಡ್ತೀವಿ. ಅವ್ರ ಹೆಸರು ಹೇಳಿ, ಅಕ್ಕಿ ಬೇಳೆ ಬೆಲ್ಲ ಇಂಥದ್ದೆಲ್ಲ ಕೈಲಾದ ಮಟ್ಟಿಗೆ ಧನ ಸಹಾಯ ಕೊಡ್ತಾರೆ. ಲೈಟಿಂಗ್ ಮಾಡಿಸ್ತೀವಿ, ಪತ್ರೆ ತರ್ತೀವಿ, ಕರಿಕೆ ಪಾಸೆ ತಂದು ವಿಘ್ನೇಶ್ವರನ ಇಡ್ತೀವಿ, ಪೂಜೆ ಮಾಡ್ತೀವಿ. 16 ಜನಕ್ಕೆ ಊಟ ಹಾಕ್ತೀವಿ. 101 ಬಾಳೆಹಣ್ಣು, 101 ನಿಂಬೆಹಣ್ಣು, 101 ವಿಭೂತಿ, 101 ಎಲೆ ಅಡಿಕೆ ಇಟ್ಟು ಪೂಜೆ ಮಾಡಿ ಬಾವುಟ ಏರಿಸ್ಬಿಡ್ತೀವಿ. ಲಾಸ್ಟ್ ಆ ಬಾವುಟ ಏರಿಸಿದ ತಕ್ಷಣ ಸಂತರ್ಪಣೆ ಮಾಡಿ ರಾತ್ರೆಲ್ಲ ಭಜನೆ ಮಾಡ್ತೀವಿ ಆ ಸ್ವಾಮಿದು. ಪಾಂಡವರು ಯಾವ ಕಾರಣದಿಂದ ಈಗ ಕೃತಿಯುಗದಲ್ಲಿ ಬಂದ್ರಂತೆ ಧರ್ಮಪುರ ಗ್ರಾಮಕ್ಕೆ ಬಂದಿದ್ದಕ್ಕೆ ಈಗ ಉಪವಾಸ ಇರೋದ್ರಿಂದ ಆ ಸೌದೆಯಿಂದ ಉಪವಾಸಪುರ ಅಂತ ಅವರು ಹೆಸರು ಇಟ್ಕೊಂಡು ಹೋಗಿದ್ದಾರೆ. ದ್ವಾಪರ ಯುಗದಲ್ಲಿ ಅವ್ರು ಬಂದ್ರಂತೆ. ಬಂದ ತಕ್ಷಣ ಅವರು ರಾತ್ರಿಗೆ ಅಡುಗೆ ಮಾಡಬೇಕಾಗಿ ಸಂದರ್ಭ ಬಂತಲ್ಲ, ಆವಾಗ ಧರ್ಮರಾಯ ನಕುಲ ಸಹದೇವ ಸ್ವಲ್ಪ ಸೌದೆ ತಗೊಂಡು ಬರ್ರಪ್ಪ ಅಡುಗೆ ಮಾಡ್ತದೆ ಅಂತ ಹೇಳಿರಂತೆ. ಆ ಸಂದರ್ಭ ನಕುಲ ಸಹದೇವರು ಹೋಗಿ ಸೌದೆ ತಗೊಂಡು ಬಂದರು. ಎಲ್ಲಿಗೆ ಹೋದರು? ಬಡಿಯರ ಮನೆ ಹತ್ರಕ್ಕೆ ಹೋದರು. ಅನ್ಟೈಮ್ ಆ ಸಂದರ್ಭದಲ್ಲಿ ಅನ್ಟೈಮ್ನಾಗ ಬಂದಿದ್ದು ರಾತ್ರಿ ಹೊತ್ತಿನಾಗ. ಏನಪ್ಪ ಇದು ಬುಡ ಸುಳಿ ಯಾವುದು ಗೊತ್ತಾಗ್ತಾ ಇಲ್ಲ. ದ್ರೌಪದಿ ಹೇಳಿದಂತೆ ಇದು ಗೊತ್ತಾಗ್ತಾಯಿಲ್ಲ ಧರ್ಮರಾಯರೇ, ಇದನ್ನು ಹೆಂಗೆ ಮಾಡಬೇಕು ಅಂತ. ಆದಮ್ಮ ನಾವು ಪಾಪಕ್ಕೆ ಗುರಿ ಆಗ್ತೀವಿ, ನಮ್ಮ ಹಿಂದೂ ಧರ್ಮದ ಪ್ರಕಾರ ಬುಡನೇ ಕಟ್ಟಿಗೆನೇ ಇಡಬೇಕು, ಸುಳಿ ಇಡೋಕ್ಕೆ ಸಾಧ್ಯ ಇಲ್ಲ, ಇದು ಎರಡೂ ಗೊತ್ತಾಗೋದ್ರಿಂದ ಯಾವ ಕಾರಣಕ್ಕೂ ಅಡುಗೆ ಮಾಡೋದು ಬೇಡ ಅಂತ ಉಪವಾಸ ಬಿಡಂದರು. ಆಮೇಲೆ ಅರ್ಜುನ ಬೆಳಗ್ಗೆ ಎದ್ದು ಸೂರ್ಯನಿಗೆ ಅರಿಕೆ ಬಿಡೋಕ್ಕೆ ಕೆರೆ ಒಳಗೆ ಇಳಿತಿದ್ದ ಸಂದರ್ಭದಲ್ಲಿ ಹಿಂಗೆ ಬಕ್ಸೆಯಲ್ಲಿ 2 ಕೈ ಜೋಡಿಸಿ ಗಂಗೆನ ಹಿಂಗೆ ಪವಿತ್ರವಾಗಿ ತಗೊಂಡಾಗ ಒಂದು ಕಪ್ಪೆ ಬಂದು ಹಂಗೆ ಒಳಗೆ ಕೂತ್ಕೊಂಡ್ಬಿಡ್ತು. ಅಪವಿತ್ರವಾಗಿಬಿಡ್ತು. ನಾನು ಜಪ ಇವತ್ತು ಸೂರ್ಯನ ಅರಿಕೆ ಅಂತಂದೇಳಿ ಅವತ್ತು ಆ ಕಪ್ಪೆನ ಹಿಂಗೆ ಹಿಂದೆ ಕಸ್ಬಿಟ್ಟೆ. ಈ ಕೆರೆ ಒಳಗೆ ಏರಿ ಬಿಡ್ದ ಕಪ್ಪೆ ಇರಬಾರ್ದು ಅಂತ. ಇವತ್ತು ಆ ಕಪ್ಪೆ ಒಂದೂ ಇಲ್ಲ, ಇವತ್ತೂ ಇಲ್ಲ. ಅದು ಕೆರೆ ಒಳಗೆ ಕಪ್ಪೆ ಇಲ್ಲ, ಅಂಗಳದಾಗ ಇರ್ತವೆ. ಕೆರೆ ಒಳಗೆ ಇವತ್ತಿನವರೆಗೂ ಇಲ್ಲ. ಅರ್ಜುನ ಆವಾಗ ಸೂರ್ಯನ ಅರಿಕೆ ಮಾಡಿ ಬಂದು ಊಟ ಮಾಡ್ಕೊಂಡು ಅವರು ಬಂದಿದ್ದ ಗುರುತಿಗೆ 5 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಹೋಗ್ಯಾರೆ. ಒಂದೊಂದು ಕಡೆ ಒಂದೊಂದು ಲಿಂಗ ಇಟ್ಟು ಹೋಗ್ಯಾರೆ. ಇಲ್ಲಿ ಇದ್ದಾವೆ, ಧರ್ಮಪುರದಾಗ ಇದ್ದಾವೆ ಈಗ ಇವತ್ತು ಕಾರ್ತಿಕ ರಾತ್ರೆಲ್ಲ ನಾವು ಭಜನೆಗೆ ಹೋಗ್ಬೇಕು ಇವಾಗ. ಆಮೇಲೆ ಅಲ್ಲಿ ಭೀಮರಾಯ ಅಲ್ಲಿ ಏರಿ ಮೇಲಿದೆ. ಇಲ್ಲಿ ಅರ್ಜುನ ಇದ್ದಾನೆ, ಇಲ್ಲಿ ನಕುಲ ಸಹದೇವ ಇಲ್ಲೇ ಇದ್ದಾರೆ. ಬಂದದ್ದೊಂದು ಗುರ್ತಿಗೆ ನಾವು ಇಲ್ಲಿ ಬಂದು ವಾಸವಾಗಿದ್ದು ಒಂದು ರಾತ್ರಿ ಕಳೆದೋಗಿದ್ದೀವಿ ಅಂತ ಗುರ್ತಿಗಾಗಿ 5 ಲಿಂಗಗಳು ಸ್ಥಾಪನೆ ಮಾಡಿದ್ರು. ನಾನು ಕಣ್ಣಾರೆ ನೋಡಿದಾಗ ನಾನೇ ಪರೀಕ್ಷೆ ಮಾಡಿ ಸ್ವಂತ ನೋಡಿದ್ದು. ಇಲ್ಲಿ ನಾನು ಚಿಕ್ಕ ಹುಡುಗ ಸಂದರ್ಭದಲ್ಲಿ ಇಲ್ಲಿ ಸ್ವಾಮಿಗಳು ಸನ್ನಿಧಿಯಲ್ಲಿ ಗುರುವಿನ ಮಠದಲ್ಲಿ ಭಜನೆ ಮಾಡ್ತಾಯಿದ್ರು. ಭಜನೆ ಮಾಡೋ ಸಂದರ್ಭದಲ್ಲಿ ನಾನು ಒಂದು ಜೊತೆ ನಾನು ವ್ಯವಸಾಯ ಮಾಡ್ಬೇಕಾದ್ರೆ ಒಂದು ಜೊತೆ ಎತ್ತುಗಳು ತಗೊಂಬಂದಿದ್ದೆ, ಬಸವಣ್ಣಗಳು ತಂದಾಗ ಅವಕ್ಕೆ ಏಕದಮ್ ಕಾಯಿಲೆ ಆಗೋಗ್ಬಿಡ್ತು. ನಾನು ಈಗ ಇದು ತಿಳ್ಕೋಬೇಕು, ಇಲ್ಲಿ ಬಂದಿದ್ದಕ್ಕೆ ಇಷ್ಟೆಲ್ಲ ಮಾತಾಡೋಕ್ಕೆ ಆ ಮಹಾನ್ ಮೂರ್ತಿನೇ ಕಾರಣ. ಅಯ್ಯಪ್ಪ ಬಂದು ಭಜನೆ ಮಾಡ್ತಿದ್ರು. ಯಾನು ಇವ್ರು ಹಿಂಗೆ ಮಾಡ್ತಾರಲ್ಲ ಅಂತಂದು ಅವತ್ತು ನನ್ನ ಕೈಲಾದ್ರೆ ಏನೂ ಇರಲಿಲ್ಲ, ಭಾಳ ಊಟದ್ದು ತೊಂದರೆ ಆಯಿತು. ಆ ಸಂದರ್ಭದಲ್ಲಿ ಊದ್ಗಡ್ಡಿ ಬೆಲ್ಲ ಯಾರ ಹತ್ರ ಸೆಟ್ರ ಹತ್ರ ಇಸ್ಕೊಂಡು ಬಂದು ಆ ಸ್ವಾಮಿಗೆ ಪೂಜೆ ಮಾಡಿ ನೈವೇದ್ಯ ಮಾಡಿಬಿಟ್ಟು ಬಸವುಗಳಿಗೆ ವಿಭೂತಿ ತಗೊಂಡೋಗಿ ಹಚ್ಚಿ ಎಲ್ಲ ನೀನೇ ಅಳಿಸೋನು ನೀನೇ ಉಳಿಸೋನು ಮಹಾನುಭಾವ ಗುರುವೇ ನೀನು ದೊಡ್ಡನಪ್ಪ ನಿನ್ನ ಕೈಯಾಗಿದೆ, ನಾನೇನು ಮಾಡೋಕ್ಕಾಗಲ್ಲ ಅಂತ ಬೇಡ್ಕೊಂಡೆ. ಬೆಳಕರತ್ತಿಗೆ ಅವು 2 ಸುರಕ್ಷಿತವಾಗಿ ಆರೋಗ್ಯವಾಗಿ ಹುಲ್ಲು ರಾತ್ರೆಲ್ಲ ತಿಂದಿರೋ ಹುಲ್ಲು ಏನೆಲ್ಲ ನಮೂರ ಆಗ್ತಾ ಆನಂದವಾಗಿ ನಾವು ನೋಡ್ತಾ ಇದ್ವು. ಅವಾಗ ಬಂದು ಅದಕ್ಕೆ ಸ್ವಾಮಿಗೆ ಅಡ್ಬಿದ್ದು ನಾನು ಹರಕೆ ತೀರ್ಥಪ್ಪ ತಂದೆ ಅಂತ ಅದೊಂದು ಪವಾಡ ನನಗೆ ಪ್ರತ್ಯಕ್ಷವಾಗಿ ನೋಡಿದ್ದಿದ್ದು ಅಯ್ಯಪ್ಪನ ಸ್ವಸ್ಥತೆ. ಆಮೇಲೆ ಒಂದು ಎಮ್ಮೆ ಹಾಲು ಕರೀದಂಗೆ ಆಗ್ಬಿಡ್ತು, ಅಂಬೋ ಅಂತ ತರಿಸೋದು. ಅವರಿಗೆ ಬಂದು ನನ್ನ ಹಿಂಗೆ ನೀವು ಇವತ್ತು ಯಾರೋ ಮಾವನವ್ರು ಬಂದು ನಮ್ಮನ್ನು ಕೇಳ್ತಾ ಇದ್ದಾರೆ. ಅವ್ರು ಬಂದು ಕೇಳಿದ್ರು, ಸ್ವಾಮಿ ಈ ಥರ ಎಮ್ಮೆ ಹರಿಸುತ್ತೆ ಹಾಲು ಕರಿಯೋದೆಲ್ಲ ಏನಿರ್ಬೋದು? ನೋಡಪ್ಪ, ಒಂದು ದಿವಸ ಹಾಲು ಪೂರ್ತಿ ತಂದು ಗದ್ದಿಗೆ ಮೇಲೆ ಹಾಕ್ಬಿಡು. ಆ ಎಮ್ಮೆಗೆ ಅವ್ರ ಬತ್ತಳಿಕೆಯಿಂದ ನೀವುಳಿಸ್ಬಿಟ್ಟು ಕಟ್ಟಾಕು, ಬೆಳಿಗ್ಗೆ ಅವ್ರು ನೋಡ್ಕೊಂತಾರೆ ಅಂತ ನಾನು ಹೇಳಿದೆ. ಅವ್ರು ಹೇಳಿದ ಮಾತು ನಾನು ಹೇಳಿದೆ, ನಾನೊಂದಲ್ಲ, ಅವ್ರ ಮಹಾನುಭಾವ ನುಡಿಸ್ತಾ. ಆ ಸಂದರ್ಭ ಅವ್ರು ಆ ಥರ ಕೆಲಸ ಮಾಡಿದ್ದಕ್ಕೆ ಆ ಎಮ್ಮೆ ಸುರಕ್ಷಿತವಾಗಿ ಹಾಲು ಕರೀತು, ಆರೋಗ್ಯನೂ ಬಂತು, ಅದು ಒಳ್ಳೆಯದಾಯ್ತು. ಅದೊಂದು ಪವಾಡ ತೋರಿಸಿರೋರು. ಆಮೇಲೆ ಇಲ್ಲಿ ಕಾರ್ತಿಕ ಮಾಸ ಬಂದಾಗ ಆಂಜನೇಯಂದು ಗಣೇಶನ ದೇವಸ್ಥಾನದ ಹತ್ರ ಇಲ್ಲೊಂದು ತುಳಸಿ ವೃಂದಾವನ ಇತ್ತು.
ಆ ವೃಂದಾವನದ ಹತ್ರ ಗಂಟೆಗಟ್ಟಲೆ ಅವರು ಓಂಕಾರ ನುಡಿಯೋರು ಕೂತ್ಕೊಂಡು ಸೂರ್ಯನಿಗೆ ಎದುರಿಗಾಗಿ ನಿಂತ್ಕೊಂಡು. ಅದೇನು ನುಡಿತಿದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಅವ್ರು ಮಳೆ ಬರಲಿ ಬಿಸಿಲಾಗಲಿ ಒಂದು ಹುಳ ಉಪ್ಪಡೆ ಸೇರ್ಕೊಂಡು ಅಲ್ಲಿ ಹರಿದೋಗ್ಲಿ, ಸೊಳ್ಳೆನೇ ಕಡೀಲಿ, ನೊಣನೇ ಕಡೀಲಿ, ಗೊದ್ದನೇ ಕಡೀಲಿ ಮಿಸ್ಕಾಡ್ತಿರಲಿಲ್ಲ. ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡೋರು ಓಂಕಾರ ಸೂಪ. ನಾವು ನೋಡಿದ ಪರೀಕ್ಷೆ ಇಲ್ಲೇ ಇತ್ತು ವೃಂದಾವನ. 3 ಚಕ್ರದಲ್ಲಿ ಅದ್ರಾಗೊಂದು ತತ್ವ ಇದೆ, ಇವಾಗ ಬರ್ತಾ ಇಲ್ಲ, ಅದು ಮರ್ತು ಬಿಟ್ಟಿದ್ದೀವಿ ಆಲೇನೆ. ತಂಗಿಯಾತನ ನೋಡಮ್ಮ ರಂಗು ಮಂಟಪದೊಳು ಕೂಡಮ್ಮ 3 ಸಿತ್ತಿನೊಳಗೆ ಸಾಗಮ್ಮ ಅದರರ್ಥವ ನೀ ತಿಳಿಯಮ್ಮ. ತಂಗಿಯಾತನ ನೋಡಮ್ಮ ರಂಗು ಮಂಟಪದೊಳು ಕೂಡಮ್ಮ ಅಂತ ಹೇಳರಂತ ಆ ಸಂಗೀತ. 3 ಮೆಟ್ಲು ತಂಗಿಯಾತನ ಅಂದರೆ ಧ್ಯಾನ ಮಾಡಮ್ಮ ನೀನು. ಆ 3 ನಾಮಸ್ಮರಣೆಗಳು ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಜಪ ಮಾಡಿಕ, ನಿನಗೆ ಏನು ಕಷ್ಟ ಬಂತು ನಾನು ಪರಿಹಾರ ಮಾಡ್ತೀನಿ ಅಂತ ಆ ಸ್ವಾಮಿಗಳು ಹೇಳಿ ಕನಿಷ್ನಲ್ಲಿ ಹೇಳಾರಂತೆ. ಕನಿಷ್ನಲ್ಲಿ ಅವರು ಹಿಂದೆ ಅಲ್ಲಿ ಗರುಡಚೋಟನಾಗ ಒಂದು ನದಿ ಹರಿತಿತ್ತು. ಬೆಳಗಿನ ಜಾವ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋ ಸಂದರ್ಭದಲ್ಲಿ, ಸ್ನಾನ ಮಾಡ್ಕೊಂಡು ಬರುವ ಸಂದರ್ಭದಲ್ಲಿ ತೊರೆಯಿಂದ ಬರ್ತಾಯಿದ್ರು. ಅಲ್ಲಿ ಬಸವಣ್ಣ, ನಾಗರ ಸರ್ಪದ್ದು, ಈಶ್ವರಲಿಂಗ, ಶಾರದಾದೇವಿ, ಗಂಗಾದೇವಿ ಎಲ್ಲ ಒಂದು ಹತ್ರ ಈ ನೀರಿನ ರಭಸಕ್ಕೆ ಒತ್ತಿಸಿ ಗಡ್ಡೆ ಮೇಲೆ ಇದ್ವಂತೆ. ಸ್ವಾಮಿ ಅವ್ರ ಗುರುಗಳೇ ಮಾಡಿ ನೋಡಿಬಿಟ್ಟು ಆ ದೃಷ್ಟಿನ, ಇವನು ಯಾಕೋ ನನ್ನ ಬಾಲಿಗೆ ಬಂದವೆ, ಇವನು ನಾನು ಎಲ್ಲಿರ್ತೀನಿ ಅಲ್ಲೇ ಇರಲಿ, ನಾನು ಎಲ್ಲಿ ನೆಲ್ಕೊಂಡು ಇದಾಗ್ತೀನಿ ಅಲ್ಲೇ ಇಟ್ಟು ಹೋಗ್ತೀನಿ ಅಂತ ಅನ್ನೋ ತೀರ್ಮಾನ ತಗೊಂಡಂತೆ. ಆವಾಗ ಬಂದಾಗ ಈ ಧರ್ಮಪುರ ಹೋಳಿ ಬಂದು ಆ ಲಿಂಗಗಳೆಲ್ಲ ತಂದು ಮಠದಲ್ಲಿ ಇಟ್ಬಿಟ್ಟು ಅವರು ಕಾಲಾದರು. ಆವತ್ತಿನ ಕಿರಿಗೆ ಆ ಲಿಂಗಗಳು ಇವತ್ತು ಪ್ರತ್ಯಕ್ಷವಾಗಿ ಇಲ್ಲೇ ಇದ್ದಾವೆ. ಇಲ್ಲಿ ಜೀವ ಸಮಾಧಿ ಆಗಿರೋ ಸಹಜ, ಇದು ಸತ್ಯವಾದ ಮಾತು. ಈ ಧರ್ಮಪುರ ಗ್ರಾಮದಲ್ಲಿ ಒಂದು ಪವಾಡ ಇನ್ನೊಂದು ಪವಾಡ ಉದ್ಭವ ಆಗಿದೆ. ಹೆಂಗೆ ಅಂದರೆ ಆ ಕಾಲದಲ್ಲಿ ಶ್ರವಣ ಈ ಸಿಕ್ಕಾಪಟ್ಟೆ ಮಳೆ ಬಂದ ಸಂದರ್ಭದಲ್ಲಿ ಅಲ್ಲಿ ಕೆರೆ ಮುಂದೆ ದೊಡ್ಡ ಬಾಣಗೆರೆ, ಚಿಕ್ಕ ಬಾಣಗೆರೆ, ಹೂಲಿಕುಂಟೆ ಇನ್ನು ಕೆಲವಾರು ಗ್ರಾಮಗಳಿಂದ ಬರ್ತಕ್ಕಂಥ ನೀರು ಧರ್ಮಪುರ ಕೆರೆ ಭಾರಿ ದೊಡ್ಡ ಕೆರೆ. ದೊಡ್ಡ ಕೆರೆ ಬಂದಾಗ ಈ ಊರಿನ ಗೌಡರು, ಗೊಂಚಗಾರರು ಆವಾಗ ಹಿಂದಿನ ಕಾಲದಲ್ಲಿ ಆದರೆ ಅವರೆಲ್ಲ ಹಿಡ್ಕೊಂಡು ಚಾವಡಿ ಕಾಯ್ಕೊಂಡಿರೋ ರಾತ್ರಿ ಹೊತ್ತಿನಾಗ. ಅವಾಗ ಸಿಕ್ಕಾಪಟ್ಟೆ ಮಳೆ ಬಂದು ಕೋಡಿ ಬರ ಹರಿಸೋದಂತೆ. ಅವ ಸುಡಿಗೆ ಕಾಲ ಅವ ಗರಿಗೆ ಬೆಂಕಿ ಕಟ್ಕೊಂಡು ಹಿಂಗೆ ಹಿಡ್ಕೊಂಬರು. ಲೈಟುಗಳಿಲ್ಲ, ಕರೆಂಟಿಲ್ಲ, ದೀಪದಾಗೆ ಬೆಳಕು, ಮನೆಗಳಿಗೆಲ್ಲ ದೀಪನೇ. ಆ ಸಂದರ್ಭದಾಗೆ ಮನೆಗಾರರಿಗೆ ಹೇಳಿದ್ರಂತೆ, ಅಪ್ಪ ಶ್ರವಣಪ್ಪ ನೀನು ನಾವು ಹೋಗಿ ಊಟ ಗೀಟ ಮಾಡ್ಕೊಂಡು ಬರ್ತೀವಿ, ಮಳೆ ಬಿಡಲ್ಲ, ಬರ್ದಿದ್ರು ಅಲ್ಲೇ ಇರ್ತೀವಿ, ನೀನೇ ನೋಡ್ಕೊಂಡಿರು. ಸ್ವಾಮಿ 6 ಬಂದರೆ ಅಕ್ಕಳಿಸ್ತೀನಿ ಅಂದರೆ ದಬ್ಬಿಡ್ತೀನಿ ಅಂತ, 3 ಬಂದರೆ ಮುಕ್ಕಳಿಸ್ಬಿಡ್ತೀನಿ ಅಂತ, ಎಲ್ಲ ಒಂದು ಗೊಂದಿ ಅಂತ ಇದ್ದಾವೆ ಸಂದುಗಳು, ಅದಕ್ಕೆಲ್ಲ ಒದಿಸ್ತೀನಿ, ಕೆರೆ ಅಂತ ಯಾವ ಕಾರಣಕ್ಕೂ ಹೊಡಿಯೋಕ್ಕೆ ಕೊಡಲ್ಲ ನಾನು ಅಂತ ಆಯಪ್ಪ ಅಲ್ಲೇ ನಿಂತ್ಕೊಂಬಿಟ್ಟ. ಅಂಥ ಮಳೆ ಇದ್ರೊಳಗೂ ನಿಂತ್ಕೊಂಬಿಟ್ಟ. ಆ ಸಂದರ್ಭ ಊರಿನವರೆಲ್ಲ ಬೆಳಿಗ್ಗೆ ಹೋಗಿ ನೋಡಿದರೆ ಆಯಪ್ಪ ಹೊರಟೋಗ್ಬಿಟ್ಟಿದ್ದ, ತೀರೋಗ್ಬಿಟ್ಟಿದ್ದ ಶ್ರವಣಪ್ಪ. ಆ ಶ್ರವಣಪ್ಪ ತೀರೋದ್ರೆ ಶ್ರವಣಪ್ಪ ಅಂತಲೇ ಇವತ್ತು ಒಂದು ಲಿಂಗ ಮಾಡಿ ಆಯಪ್ಪನ ಪ್ರತಿಮೆನ ಏರಿ ಮೇಲೆ ನಿಲ್ಲಿಸ್ಯಾರೆ. ಆಯಪ್ಪ ಏನು ಹೇಳಿದಂತೆ, ಕೆರೆ ಹೊಡೆಯಂಗಿದ್ರೆ ನಾನು ಕೂಗ್ತೀನಿ, ಆ ಸಂದರ್ಭದಲ್ಲಿ ನೀವು ಬರ್ರಿ, ಹೊಡಿದಿದ ಮೇಲೆ ಯಾರೂ ಬರಬೇಡ್ರಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಂತೆ. ಆಮೇಲೆ ವಂಶ ಅಂದರೆ ಮಕ್ಕಳಾಗದವ್ರು ಆಗದಂತೆ ಇರ್ತಾರಲ್ಲ ಅವರಿಗೆ, ನೋಡಮ್ಮ ನಿನ್ನ ಮಕ್ಕಳಾಗಿ ವಂಶವೃದ್ಧಿ ಆಗಬೇಕು ಅಂದರೆ ಕಲ್ಲು ನೀರು ಕರಗ ಹೊತ್ನಾಗ ಅಂದರೆ 12 ಗಂಟೆ ಮೇಲ್ಪಟ್ಟು 2 ಗಂಟೆ 1 ಗಂಟೆ ಒಳಗೆ ಬಂದು ಹುಟ್ಟುರೂಪಿಲಿ ಬಂದು ನನ್ನ ದರ್ಶನ ಮಾಡಿ ತಬ್ಕೋಬೇಕು, ಆಗ ನಾನು ನಿಮಗೆ ಮಕ್ಕಳ ಫಲ ಕೊಡ್ತೀನಿ ಅಂತ ಇವತ್ತು ಅನೇಕ ಜನ ತಬ್ಕೊಂಡು ಇದ್ದಾರೆ, ಮಕ್ಕಳಾಗಿಯೂ ಇದ್ದಾವೆ. ಇವತ್ತು ಆ ಸ್ವಾಮಿ ಅಲ್ಲೇ ನೆಲೆಗೊಂಡು ಇದ್ದಾರೆ, ವಂಶ ಬೆಳೆದ ಉದ್ಧಾರ ಆಗಿದೆ. ಅಲ್ಲಿ ಆ ಸಂದರ್ಭದಲ್ಲಿ ಯಾರನ್ನೂ ಬಿಟ್ಕೊಂಡು ಹೋಗಂಗಿಲ್ಲ, ಆಯ ಮುಂದೆ ಹೋಗ್ಬೇಕು, ಗಂಡನೂ ಹೋಗಂಗಿಲ್ಲ, ಹುಟ್ಟುರೂಪಿಲಿ. ಆಮೇಲೆ ಬಂದು ಆ ಬಟ್ಟೆ ಅಲ್ಲೇ ಬಿಟ್ಟು ಬೇರೆ ಬಟ್ಟೆ ಉಟ್ಕೊಂಡು ಸ್ನಾನ ಮಾಡ್ಕೊಂಡು ಮನೆಗೆ ಹೋಗಿಲ್ಲ. ಬಂದರೆ ಅಕ್ಕಳಿಸ್ತೀನಿ ಅಂದರೆ 6 ಕಡೆಯಿಂದಲೂ ಬಂದರೂ ಅಕ್ಕಳಿಸಿ ದಬ್ತೀನಿ ಹಿಂದಕ್ಕೆ, 3 ಬಂದರೆ ಮುಕ್ಕಳಿಸ್ಬಿಡ್ತೀನಿ, ಕೆರೆ ಅಂತೂ ಹೊಡೆಯೋಕ್ಕೆ ಕೊಡಲ್ಲ, ಎಲ್ಲ ಗೊಂದಿಗಡ್ಡಿ ದಬ್ತೀನಿ, ಒಂದು ಸೂಜಿ ಮನೆ ಅಷ್ಟು ನಾನು ದಾರಿ ಮಾರ್ಗ ಕೆರೆ ಹೊಡೆಯೋಕ್ಕೆ ಕೊಡಲ್ಲ ಅಂತ ತೀರ್ಮಾನ ಶ್ರವಣಪ್ಪ ಹೇಳಿದ್ದು. ಅದು ಊರಿನವರೆಲ್ಲ ಇವತ್ತದು ಒಂದು ಪ್ರತಿಮೆ ಮಾಡಿ ನಿಲ್ಲಿಸಿ ಅದನ್ನು ಪೂಜೆ ಮಾಡಿಸ್ತಾರೆ. ವರ್ಷಕ್ಕೊಂದು ಸರಿ ಶ್ರಾವಣ ಮಾಸದಲ್ಲಿ ಪೂಜೆ ಕಾರ್ಯಕ್ರಮ ಮಾಡಿ ಅಯ್ಯಪ್ಪಗೆ ಎಡೆ ಹಾಕ್ತಾರೆ, 101 ಎಡೆ ಹಾಕ್ತಾರೆ, ಅಯ್ಯಪ್ಪಗೊಂದು ಕಾಯಿ ಹೊಡಿತಾರೆ, 4 ಜನಕ್ಕೆ ಅನ್ನಸಂತರ್ಪಣೆ ಮಾಡ್ತಾರೆ ಏರಿ ಮೇಲೆ. ಅವರು ಅದು ಪಾಂಡವರು ಕಟ್ಟಿದ ಇತಿಹಾಸದ ಕೆರೆ, ಪಾಂಡವರು ಕಟ್ಟಿದ್ದೆ ಅದು ಕೆರೆ. ಇವತ್ತು ಧರ್ಮ ಅಂಬದು ಯಾತು ಅಂದರೆ ಅವರಿಂದ ಇದು ಧರ್ಮಪುರ ಅಲ್ಲ, ಫಸ್ಟ್ ಇವತ್ತು ಧರ್ಮಪುರ, ಮೊದಲಿಗೆ ದಂಬಳಾಪುರ ಅಂತ ಈ ಊರು ಗ್ರಾಮದ ಹೆಸರು. ಇದು ಧರ್ಮಪುರ, ದಂಬಳಾಪುರ ಹೋಗಿ ಧರ್ಮಪುರ ಆಯಿತು, ಪಾಂಡವರು ಬಂದು ನೆಲೆಸಿದ ಮೇಲೆ. ಈ ಊರಿನ ಇತಿಹಾಸ ಇಷ್ಟು. ಹಿಂದೆ ಇಂತೆಂಥ ದೇವಸ್ಥಾನಗಳು ಯಾವ್ದು ಹೆಂಗೆ ಕಟ್ಟಿದ್ರು, ಇವತ್ತು ಲಿಫ್ಟ್ ಇರ್ಬೋದು, ಟ್ರೈನ್ ಇರ್ಬೋದು, ಬೇಕಾದಿರ್ಬೋದು, ಅವರೆಲ್ಲ ಭಗವಂತನಲ್ಲಿ ಶಕ್ತಿ ಸ್ವರೂಪ. ಇಂಥ ಬಂಡಿಗಳೆಲ್ಲ ಓಂ ನಮಃ ಶಿವ, ಶ್ರೀರಾಮ್ ಜಯರಾಮ್, ಶ್ರೀರಾಮ್ ಜಯರಾಮ್ ಅಂತಂದು ಒಂದೊಂದು ಕಟ್ಟಿಗೆ ಹಿಂಗೆ ಇಟ್ಕೊಂಡು ಅದ್ರ ಮೇಲೆ ತಗೊಂಡು ಇದು ಎಂತೆಂಥ ದೇವುಗಳು ಕಟ್ಟಿದ್ದಾರೆ
ಇವತ್ತು ನೀವು ನೋಡಿದಿರಲ್ಲ, ಬೇಕಾದ ಅಂತಂಥ ದೇವಸ್ಥಾನ ಈ ಕಾಲದಾಗ ಆಗುತ್ತೆ ನಮ್ಮ ಕೈಲಿ ಮಾಡೋದು. ಅವರೆಲ್ಲ ಶಕ್ತಿ ಸ್ವರೂಪ, ಆ ಭಗವಂತನ ನಾಮಸ್ಮರಣೆ ಮಾಡಿ ಅವರೆಲ್ಲ ಮಾಡಿದ್ದು, ಸುಮ್ಮನೆ ಮಾಡೋಕ್ಕಾಗ್ತಿರಲಿಲ್ಲ. ಇವತ್ತು ಒಂದು ಕಲ್ಲು ಎತ್ತಿಕ್ಕಾಗಲ್ಲ ನಮ್ಮ ಕೈಲಿ. ಕಾಯರು ಸರ್ ಅವರು ಊರು ಕಾಯರು. ಇವಾಗ ಗೇಟ್ಗಳಾಗೆ ಅವ್ನು ಇರ್ತಾನಲ್ಲ, ಅವ್ನಿಗೇನು ಹೇಳ್ತಾರೆ ಹೇಳ್ರಿ, ವಾಚ್ಮ್ಯಾನ್ ಇದ್ದಂಗೆ ಅವರು. ಊರಿಗೆ ಅದು ಅಧಿಪತಿಗಳಾಗಿ ಒಬ್ರು ಯಾರನ್ನ ತೀರೋಗಲಿ ಅವ್ರ ಕೈಯಿಂದಲೇ ಸಂಸ್ಕಾರ ಮಾಡಿಸ್ಬೇಕು. ಅವರೆಲ್ಲ ಅವ್ರಿಗೆ ಭೂಮಿ ತೆಗಿಬೇಕು. ಆಮೇಲೆ ಕಟ್ಟಿಗೆ ಇಟ್ಟು ಬ್ರಾಹ್ಮಣರು ಉತ್ತಮ ಸುಟ್ಟರೆ ಸೌದೆ ಇಟ್ಟು ಸಂಸ್ಕಾರಕ್ಕೆ ಅವ್ರನ್ನ ತಗೊಂಡಾಗ ಅಲ್ಲಿಟ್ಟು ಅವ್ರ ಕೈಯಿಂದ ಬೆಂಕಿ ಇರಿಸೋದು. ಇವಕ್ಕೆಲ್ಲ ಅವರು ಅಧಿಪತಿಗಳು. ಇವತ್ತು ಅವ್ರು ಈಗ ಎಲ್ಲ ಬಿಟ್ಬಿಟ್ಟು ಎಲ್ಲ ಕರೆಂಟಿಗೆ ಕೊಡೋಕೆ ಹೊಂದ್ಕೊಂಡ್ರು ಬಿಡ್ರಿ ಕಲಿಯುಗದಾಗ. ಅವರೆಲ್ಲ ಅವ್ರು ಶ್ರಮಿಸ್ತಾರೆ. ಅವ್ರಿಗೆ ಆಮೇಲೆ ಕೈಯಾಗ ಊಟ ಹಾಕ್ಸಿ ಕೈಗೆ ದುಡ್ಡು ಎರಡಿಕೆಗೆ ದುಡ್ಡಿಟ್ಟು ಅವ್ರಿಗೆ ಕೊಡ್ತಿದ್ರು. ಅವ್ರು ಒಳ್ಳೇದಾಗ ಸ್ವಾಮಿ ಅಂತ ಹೋಗೋದು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.